ಹಾಯ್ ಸ್ನೇಹಿತರೆ, ಇದು ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲ್. ಸ್ನೇಹಿತರೆ, ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲಿಕ್ಕೆ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ, ಮಿಸ್ ಮಾಡ್ಕೋಬೇಡಿ. 2025 ಜನವರಿ 1ನೇ ತಾರೀಕಿಂದ ಜನವರಿ 31ರ ಒಳಗೆ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಕಾಲಾವಕಾಶಗಳನ್ನು ಮಾಡಿಕೊಟ್ಟಿದೆ ಸರ್ಕಾರ. ಈ ಒಂದು ಟೈಮಿಂಗ್ನ, ಈ ಒಂದು ಚಾನ್ಸ್ನ ನೀವು ಮಿಸ್ ಮಾಡ್ಕೋಬೇಡಿ. ಇದರಲ್ಲಿ ಏನೆಲ್ಲ ಮಾಡ್ಕೋಬೋದು ತಿದ್ದುಪಡಿ ಅಂತ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಹೊಸ ರೇಷನ್ ಕಾರ್ಡ್ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದರ ಜೊತೆಗೆ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಬನ್ನಿ ಮಾಹಿತಿಯೊಳಗೆ ಹೋಗೋಣ. ಸ್ನೇಹಿತರೆ, ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲಿಕ್ಕೆ ಈ ಒಂದು ಜನವರಿ 1ನೇ ತಾರೀಕಿಂದ ಜನವರಿ 31ರ ಒಳಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನಿಮಗೆ ಟೈಮಿಂಗ್ ಇರುತ್ತೆ. ಅದರಲ್ಲಿ ಹೋಗಿ ನೀವು ತಿದ್ದುಪಡಿ ಮಾಡ್ಕೋಬೋದು. ತಿದ್ದುಪಡಿ ಅಂದರೆ ಏನೆಲ್ಲ ಸೇರುತ್ತೆ ಅಂದರೆ, ಯಾರನ್ನಾರು ತೆಗೆದಾಕಬೇಕು, ಡಿಲೀಟ್ ಮಾಡಬೇಕು ಫ್ಯಾಮಿಲಿಯಲ್ಲಿ ಅಂದರೆ ಡಿಲೀಟ್ ಮಾಡ್ಕೋಬೋದು, ಸೇರಿಸ್ಬೇಕಂದ್ರೆ ಸೇರಿಸ್ಕೋಬೋದು. ನಿಮ್ಮ ಹೆಸರು ಅಥವಾ ನಿಮ್ಮ ಕುಟುಂಬದ ಯಜಮಾನಿಯ ಹೆಸರು ಏನಾದರೂ ತಪ್ಪಿದರೆ ನೀವು ಅದನ್ನು ಕರೆಕ್ಷನ್ ಮಾಡ್ಕೋಬೋದು. ಒಂದು ವೇಳೆ ನೀವು ಆಧಾರ್ ಕಾರ್ಡ್ನಲ್ಲಿ ಹೆಸರನ್ನ ಕರೆಕ್ಷನ್ ಮಾಡಿರ್ತೀರಾ, ಆದರೆ ರೇಷನ್ ಕಾರ್ಡಲ್ಲಿ ಕರೆಕ್ಷನ್ ಆಗಿರಲ್ಲ. ಆಧಾರ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿರ್ತೀರಾ, ರೇಷನ್ ಕಾರ್ಡಲ್ಲಿ ವಯಸ್ಸು ಚೇಂಜ್ ಆಗಿರಲ್ಲ. ಈ ಥರ ಸಮಸ್ಯೆಗಳಿಗೆ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಸಮಯದಲ್ಲಿ ಆಧಾರ್ ಕಾರ್ಡಲ್ಲಿ ಹೆಂಗಿದೆಯೋ ನಿಮ್ಮ ಬಯೋಮೆಟ್ರಿಕ್ ಮಾಡುವಾಗ ಅದೇ ಥರ ರೇಷನ್ ಕಾರ್ಡಲ್ಲಿ ಕೂಡ ಚೇಂಜ್ ಆಗುತ್ತೆ. ಒಂದು ವೇಳೆ ನೀವು ಆ ರೇಷನ್ ಕಾರ್ಡಲ್ಲಿ ಹೆಸರು ತಪ್ಪಿದೆ, ಆಧಾರ್ ಕಾರ್ಡಲ್ಲೂ ಅದೇ ಥರ ಇದೆ ಅಂದರೆ ಖಂಡಿತ ಆಗಲ್ಲ. ನಿಮಗೆ ಆಧಾರ್ ಕಾರ್ಡಲ್ಲಿ ಹೆಂಗೆ ಇದೆಯೋ ಅದೇ ಥರ ನಿಮ್ಮ ರೇಷನ್ ಕಾರ್ಡ್ಗೆ ಬರಬೇಕಂದ್ರೆ ಆಧಾರ್ ಕಾರ್ಡ್ಲಿ ಇರೋ ಥರನೇ ಬರುತ್ತೆ. ಅದಕ್ಕೆ ನೀವು ಹೆಬ್ಬೆಟ್ ಮಡಗಿ ಅಥವಾ OTP ಮುಖಾಂತರ ನೀವು ತಿದ್ದುಪಡಿ ಮಾಡುವಾಗ ನಿಮ್ಮ ಆಧಾರ್ ಕಾರ್ಡಲ್ಲಿ ಹೆಂಗೆ ಹೆಸರಿದೆ ಮತ್ತು ಡೇಟ್ ಆಫ್ ಬರ್ತ್ ಹೆಂಗಿದೆ ಅದು ಸಂಪೂರ್ಣವಾಗಿ ನಿಮ್ಮ ರೇಷನ್ ಕಾರ್ಡ್ಗೆ ಫ್ಯಾಚ್ ಆಗುತ್ತೆ. ಓಕೆನಾ? ಅಡ್ರೆಸ್ ಕರೆಕ್ಷನ್ ಕೂಡ ಮಾಡ್ಕೋಬೋದು. ಕೆಲವೊಂದು ಸರಿ ಮಹಿಳೆಯರದು ಬಂದುಬಿಟ್ಟು ಅವರ ಒಂದು ಅಡ್ರೆಸ್ಸಲ್ಲಿ ಅವರ ಒಂದು ಗಂಡನ ತಂದೆಯ ಹೆಸರು ಇರುತ್ತೆ, ಅದು ಕೂಡ ಚೇಂಜ್ ಮಾಡ್ಕೋಬೋದು. ಆಧಾರ್ ಕಾರ್ಡ್ನಲ್ಲಿ ಗಂಡನ ಹೆಸರು ಇರುತ್ತಲ್ವ, ಅದನ್ನು ನೀವು ಹೆಬ್ಬೆಟ್ ಮುಖಾಂತರ ಅಥವಾ OTP ಮುಖಾಂತರ ತಿದ್ದುಪಡಿಗೆ ಅಪ್ಲೈ ಮಾಡುವಾಗ, ಅಡ್ರೆಸ್ ಚೇಂಜಿಂಗ್ ಮಾಡುವಾಗ ಅದು ಅಡ್ರೆಸ್ ಕೂಡ ಆಧಾರ್ ಕಾರ್ಡ್ನಲ್ಲಿ ಹೆಂಗಿದೆಯೋ ಅದೇ ಥರ ರೇಷನ್ ಕಾರ್ಡ್ಗೂ ಫ್ಯಾಚ್ ಆಗುತ್ತೆ. ಈ ಥರ ಎಲ್ಲ ಒಂದು ತಿದ್ದುಪಡಿನೂ ಮಾಡ್ಕೋಬೋದು. ಯಾರನ್ನಾದ್ರು ಸೇರಿಸ್ಬೇಕು ಅಂದ್ಕೊಂಡಿದ್ರೆ ನೀವೇನು ಮಾಡಬೇಕು, ಫಸ್ಟು ಸೇರಿಸೋರ್ದು 6 ವಯಸ್ಸಿಗಿಂತ ಜಾಸ್ತಿ ಇದ್ದರೆ ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಕೊಂಡಿರಬೇಕು. ಆಧಾರ್ ಕಾರ್ಡ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಎರಡಿದ್ದರೆ ಅವ್ರನ್ನ ಸೇರಿಸ್ಕೋಬೋದು. 6 ವಯಸ್ಸಿಗಿಂತ ಒಂದು ವೇಳೆ ಕಡಿಮೆ ಇದ್ದರೆ, 6 ವಯಸ್ಸಿಗಿಂತ ಕಡಿಮೆ ಇದ್ದರೆ ಅವ್ರದ್ದು ಒಂದು ಬರ್ತ್ ಸರ್ಟಿಫಿಕೇಟ್ ಮತ್ತು ಆಧಾರ್ ಕಾರ್ಡ್ ಎರಡು ಇರಬೇಕು. OTP ಮುಖಾಂತರನೇ ನೀವು ಜಾಯಿನ್ ಮಾಡಿಸ್ಕೋಬೋದು, ಸೇರಿಸ್ಕೋಬೋದು. ಈ ಥರ ಒಂದು ಎಲ್ಲ ತಿದ್ದುಪಡಿಯನ್ನು ಮಾಡಲಿಕ್ಕೆ ಒಂದು ಒಳ್ಳೆ ಚಾನ್ಸ್ ಇದೆ, ಮಿಸ್ ಮಾಡ್ಕೋಬೇಡಿ. 1ನೇ ತಾರೀಕಿಂದ 31ರ ಒಳಗಡೆ ನೀವು ತಿದ್ದುಪಡಿಗೆ ಅರ್ಜಿ ಹಾಕ್ಕೋಬೋದು. ಓಕೆ, ಅದ್ರ ಜೊತೆಗೆ ಬಂದುಬಿಟ್ಟು ವಾರದಲ್ಲಿ ಒಂದು ದಿನ ಅಥವಾ 2 ದಿನ ನಿಮಗೆ ಹೊಸ ರೇಷನ್ ಕಾರ್ಡ್ ಕೂಡ ಚಾನ್ಸ್ ಕೊಡ್ತಾರೆ. ಅದನ್ನು ನೀವು ಕರೆಕ್ಟಾಗಿ ಮಾಹಿತಿ ಪಡ್ಕೋಬೇಕು ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ಜೊತೆಗೆ ವೆಬ್ಸೈಟ್ ಲಿಂಕ್ ಕೂಡ, ಒಂದು ಕನ್ನಡ ನ್ಯೂಸ್ ಅಂತ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ಅದಕ್ಕೆ ಜಾಯ್ನ್ ಆಗಿ ಆಯಿತಾ. ಅಲ್ಲಿ ಅದನ್ನ ಕ್ಲಿಕ್ ಮಾಡಿ ಒಳಗಡೆ ಒಂದು ವಾಟ್ಸಪ್ ಗ್ರೂಪ್ ಇದೆ, ಗ್ರೂಪ್ಗೆ ಜಾಯ್ನ್ ಆಗಿ ಎಲ್ಲ ಮಾಹಿತಿಯನ್ನು ತಕ್ಷಣ ನೀವು ಪಡ್ಕೋಬೋದು. ಓಕೆ ಸ್ನೇಹಿತರೆ, ಯಾವುದೇ ಒಂದು ಚಾನ್ಸ್ನ ನೀವು ಮಿಸ್ ಮಾಡ್ಕೋಬೇಡಿ. ಇದನ್ನು ಬಂದು ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿಯನ್ನು ನೀವು ಪಡ್ಕೊಂಡು ಅರ್ಜಿನ ಸಲ್ಲಿಸ್ಕೋಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಪರ್ಸನಲಾಗಿ ನಮ್ಮನ್ನು ಚಾಟ್ ಮಾಡ್ಕೋಬೋದು. ಓಕೆನಾ? ಮತ್ತು ಇದೇ ಥರ ಯಾವುದೇ ಒಂದು ಇನ್ಫಾರ್ಮೇಷನ್ ತಕ್ಷಣ ನಿಮಗೆ ಪಡ್ಕೋಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ಒಂದು ಮಾಹಿತಿಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.